ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ದ್ರುಪದ ರಾಜನ ಹೊಟ್ಟೆಯಲ್ಲಿ ಹುಟ್ಟಿ ನಿಮ್ಮಂತ ಪಟ್ಟರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಎನ್ನ ಮಾನ ನಷ್ಟವನ್ನು ಮಾಡಿದಿರಿ. ಹೀಗಲಾದರೂ ನಿಮ್ಮ ಇಷ್ಟಾರ್ಥವು ತೀರಿದ್ದೇನೆ ಪಟ್ಟ ಅರಸನಿ. ಎನ್ನ ಮಡದಿ ಶಿರಮಣಿ ಅಂತ ಅಗ್ನಿಯನ್ನು ತಪ್ಪದೆ ಪಡೆದುಕೊಂಡು ಈ ಕಡದುರಾತ್ಮಕರನ್ನು ಹಡದಿ ಪಾಲು ಮಾಡಿರುವುದನ್ನು ತಾಳತಾಳು ಎನ್ನ ನುಡಿಯನ್ನು ಕೇಳು. ಹೇ ಕಾಂತೆ, ಎನ್ನ ಗದಾರ್ಧಂಡದಿಂದ ಸೆದೆಬಡದ ಮೆದಗಿಡಬೇಕೆಂದರೆ ಹಣ್ಣನ ಕಣ್ಣಿರುವ ಸೌರ್ಯವು ತಣ್ಣಗಾಗಿ ಬಣ್ಣಗೆಟ್ಟು ಹೋಗಿರುವುದು. ಹೇ ಸಖಿ, ದಿಟ್ಟವಾಗಿ ಕೇಳು. ಎಲ್ಲ 70 ಮಣ ಗದಾರ್ಧಂಡದಿಂದ ಈ ಒಬ್ಬ ಮನುಷ್ಯರನ್ನು ತೆರೆ ಚಿಪ್ಪುಗಳನ್ನು ಅಪ್ಪಳಿಸಿ ಕುಪ್ಪಳಿಸಿ ಒಬ್ಬ ಮನುಷ್ಯರನ್ನು ದಿಕ್ಕಿಗೆ ಓಡಿಸಿ ಬರುವ ತಾಳ ತಾಳ ಅಳಿಯಾಮಗೆ
ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ನಿಮ್ಮ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ದುರ್ಮಾರ್ಗನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವುದು ಎನ್ನ ಮರ್ಯಾದೆಯನ್ನು ಕಳೀತಿರುವುದು. ಹ ಕಾಂತ, ಕಾಂತಿ, ನಿಮ್ಮಂತ ಗಂಡುಗಳೇ 5 ಮಂದಿ ಗಂಡರಿದ್ದು ಈ ದುರ್ಮಾರ್ಗನಿಗೆ ಒಪ್ಪಿಸುವುದು ಯಾವ ನ್ಯಾಯ? ಹ ಕಾಂತ, ಸುಂದರಿ, ಅಣ್ಣನ ಆಜ್ಞೆಯನ್ನು ಪಡೆದುಕೊಂಡು ಈ ದುರ್ಮಾರ್ಗದ ದಂಡವನ್ನು ಚೆಂಡಾಡಬಾರದೆ ರಮಣ ತನ್ಮೋಹನ ಬರುಣ. ಅಹೇ ಕಾಂತಿ, ಅಹೇ ಎನ್ನ ಪಟ್ಟದ ರಾಣಿಗಳಾದ ದ್ರೌಪದಿ, ನಿನ್ನ ಇಷ್ಟದಂತೆ ಈ ಗನ್ನ ಘಾತಕರನ್ನ ಕುತ್ತಿಯಂ ಕತ್ತರಿಸಿ ಮುತ್ತು ದೇವತೆಗೆ ತುತ್ತು ಮಾಡಿ ಉಣಬಡಿಸಲಿದ್ದರೆ ಏ ಕಾಂತಿ, ಕುಂತಿದೇವಿ ಪುತ್ರನಂದು ಹೆಸರಿದ್ದು ಸಾರ್ಥಕವೇನು ರಮಣೆ? ಈಶ ಭೀಮೇಶನ ಚರಣ ಸೇವಕ ನನ್ನ ಪತಿಯೇ. ಮಾಯಾ ಸತೆಯ ವಾಯೋ ತನಯ ಅಹೋ ಕಾಂತ, ಅಯ್ಯೇ ಕಾಂತಿ, ನಾನು ಎಷ್ಟು ವಿಧವೆಂದ ಹೇಳಿದರೂ ನೀನು ಒಂದೇ ಹಠವನ್ನು ಹಿಡಿಯುವುದು ತರವಲ್ಲ. ಹ ಶ್ರೀ ಭೀಮೇಶನನ್ನು ಮನದಲ್ಲಿ ಧ್ಯಾನಿಸುತ್ತಾ ಏನಾದ್ರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇಕಂತ ಗುಣವಂತ. ಕಷ್ಟ ಬಂದ ಕಾಲದಲ್ಲಿ ದಾನ ಮಾಡುವುದು ಏನಿದೆ ಶ್ರೀ ಗೋವಿಂದನ ಕೃಪೆಯಿಂದ ಇರಲಿ. ಪರಿಪರೆಯಿಂದ ಮನದಲ್ಲಿ ಮರಗುವುದೇ ಅದಕ್ಕೆ ಕಾಂತಿ, ಬಿಡುವಿನ ಮನಸ್ಸಿನ ಕಾಂತಿ. ಉಪ್ರಲ್ ರಾಜ್ಯಸಭಾ ಅವರು ಭೀಮನ ಪಾತ್ರಕ್ಕೆ 201 ಬಹುಮಾನ ಆರು ಮಾಡಿರ್ತಾರೆ. ಅದೇ ರೀತಿಯಾಗಿ ಉಪ್ರಲ್ ರಾಜ್ಯಸಭಾ ಅವರು ಅರ್ಜುನ ಪಾತ್ರಕ್ಕೆ 101 ಬಹುಮಾನ ಪುರಸ್ಕಾರ ಮಾಡಿರ್ತಾರೆ. 3 ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥ, ಅಹೇ ಕಾಂತಿ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಹುದೇ ಕಾಂತ. ಅಹೇ ಕಾಂತಿ, ಕಾಂತ, ಹಣ್ಣನ ಕಣ್ಣದೊಳಗಲಿಕ್ಕೆ ಬಣ್ಣಗಟ್ಟ ಸುಮ್ಮನ ಸಮ್ಮತದಿಂದ ಇರುವವು ಸ್ವಲ್ಪ ಶಾಂತಳಾಗಿ ಪ್ರಾಣವಲ್ಲವೇ? ಎಲ್ಲಿವರೆಗೂ ಶಾಂತಳಾಗಬೇಕು ಕಾಂತ? ಕಾಲ ಇರುವವರೆಗೂ ಶಾಂತಳಾಗಬೇಕು ಕಾಂತಿ. ಹೇಳುವನ ಕೇಳು. ಚೆನ್ನಾಗಿ ಹೇಳು. ಪಲ್ಗೋಣಾಗೆ ಬೇಡೆ ಸೋಯನ್ನಾಯ ಸೇವೆಯ ಕಣ್ಣು ಪಾರ್ತಾನೆ ಬೇಡೆ ಸೋಯನ್ನಾಯ ಸೇವೆಯ ಮೋಡೆ ಹಿಡೆ ಎಳೆಯವ ಮೋಡೆ ಹಿಡೆ ಎಳೆಯವ ಮೋಡನ ತೋಳೆಯ ಬೇರೆ ಸೋಯನ್ನಾಯ ಸೇವೆಯ ಕಣ್ಣೆ ಪಾರ್ತಾನೆ ಬೇರೆ ಸೋಯನ್ನಾಯ ಸೇವೆಯ 3 ಲೋಕದ ಗಂಡನೆಂದು ಹೆಸರು ಪಡೆದ ಪಾರ್ಥ, ಅಹೇ ಎನ್ನ ಪಟ್ಟದ ರಾಣಿಗಳಾದ ದ್ರೌಪದಿ, ಈ ದುರ್ಮಾರ್ಗನಾದ ದೃಶ್ಯ
ಕಾಂತಿ ಸ್ವಲ್ಪ ಹಣ್ಣನ ಆಜ್ಞೆ ಎಂಬ ಬಡವರಿಗೂ ಸ್ವಲ್ಪ ಶಾಂತಳಾಗ ಕಾಂತಿ ಕಾಂತ ಕಾಂತಿ ಹಡಿಗಡಿಗೆ ಎನ್ನ ಜಡೆಮಡಿಯನ್ನು ಬಿಡದೆ ಎಳೆದಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು ಹೋದ ಹೇಗಾದ್ರೂ ಮಾಡಿ ಅಣ್ಣನ ಆಜ್ಞೆಯನ್ನು ತೆಗೆದುಕೊಂಡು ಈ ದುರ್ಮಾರ್ಗದ ರುಂಡವನ್ನು ಚೆಂಡಾಡಬಾರಬೇಕಂತ ಗುಣವಂತ ಅಹೇ ಕಾಂತಿ ಸಿದ್ಧವಾಗಿ ಎತ್ತ ಬಂದ ಅವ ನಮ್ಮ ಗುತ್ತಬೇಕೆಂದರೆ ನಮ್ಮ ಹಣ್ಣನ ಕಣ್ಣಲ್ಲೊಳಗ ಬಣ್ಣಗಟ್ಟು ಸಂಪದದಿಂದ ಸುಮ್ಮನೆ ಇರುವುದು ಕಾಂತಿ ಆಹೋ ರಮಣ ಹಾಗೆ ಅಲ್ಲವೇ ಹೇಳಿವಿನ ಕೇಳು ಅದೇನು ಸಂಸ್ಥಾನವಾಗಿ ಹೇಳು ಸುರಾವರ ನೋತ ಸಿಲೇಶ ಸಂದೇಶ ಸುರಾವರ ನೋತ ವಿವೇಶ ಕಾಂತಿ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಅಹೇ ಕಾಂತಿ ಶ್ರೀ ಭೀಮೇಶನನ್ನ ಮನೆಯಲ್ಲಿ ಧ್ಯಾನಿಸುತ್ತಾ ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೇಕಂತ ಗುಣವಂತ ಅಹೇ ಕಾಂತಿ ಲಕ್ಷಣವಾದ ಗರಡಿಯ ಪಕ್ಷಿಯ ಮುಂದೆ ಸರ್ಪ ಮುಂದೆ ತನ್ನ ದರ್ಪಡಿಸಿದ್ರೆ ಅದು ನಡೆದಂತ ಗರಡು ಸುಮ್ಮನೆ ಇರುವುದೇನ ಕಾಂತಿ ಅಹೇ ಕಾಂತಿ ಗಜವು ನಿಜ ಧೈರ್ಯದಿಂದ ಈ ಸಿಂಹದ ಮುಂದೆ ನಿಲ್ಲುವುದೇ ಕಾಂತಿ ಅಹೇ ಪ್ರಾಣವಲ್ಲವೇ ಈಕೋ ನೋಡಿ ಈಕೋ ನಮ್ಮ ಹುಡುಕಿ ತೀಡಿ ಬಂದ ಕೌರವ ನಮ್ಮ ಕಂಡರಿಸಿ ದಿಕ್ಕಿಗೆ ವಾಡಿಸಿ ಬಂದು ಮಣ್ಣು ಮಕ್ಕಿಸಿ ಬರುವ ನೋಡು ಕಾಂತೆ ಯಾವಾಗ ಕಾಂತ ಇದವರು ನಮ್ಮ ಮುಲ್ಲಿ ಸಾಬನವರು ಕರ್ಣಪಾತ್ರಕ್ಕೆ 100 ರೂಪಾಯಿ ಪ್ರೇಮ ಕೊಡೋಕೆ ಆರಂಭ ಮಾಡಿರ್ತಾರೆ. ಏನೇ ಬಂಡ ಮನೆ ನೀವು ಘಾತಕರು ಪರಮ ಪಾತಕರು ಭೂತಾಳದೊಳ ಖ್ಯಾತಿ ತಿಳಿದು ಇಂಥವರಲ್ಲಿ ಒಡಂಬಟ್ಟು ಇರಬಾರದೆಂದು ಕುಂತಿ ಸಹಿತ ಚಿಂತವಿಲ್ಲದೆ ಏಕಛತ್ರ ಮುರದೊಳ ತಾಂಡವ ಮಾಡಿಸಿದ್ರಿಯೇ ಆ ಸಮೀಪದ ಬೆಟ್ಟದೊಳ ಜಗಚ್ಚಂಡಿಯಾದ ವಿಕಾರನಾದ ಬಕಾಸೂರನ ದಿನವೊಂದಕ್ಕೆ ಒಂದು ಬಂಡಿ ಹನ್ನ ಒಬ್ಬ ಮನುಷ್ಯನು ಭಂಗೂರವಾದ ಇದೇ ಭ್ರಷ್ಟ ಇದೊಂದು ಕಟ್ಟಳೆಯನ್ನು ಇಟ್ಟುಕೊಂಡು ಒಟ್ಟಿಗೆ ತಿನ್ನುತ್ತಿರಲು ಆಶ್ಚರ್ಯದವರವನಿಗೆ ತಕ್ಷಣಕ್ಕೆ ಒಂದು ಬರಲು ಇದೇ ಬಂಡ ಬಂಡಿಯ ಮೇಲಿಂದ ಬಂಡಿಗದ ಹನ್ನವನ್ನು ಉಂಡಿದ್ದು ದಂಡ ಮೇಲೆ ಮೂಡ ಮಾತನಾಡಬೇಡ ಅಣ್ಣ ಯವನಂದನ ನಿನಗೆ ಅಷ್ಟೀನವಾದ ಸಿಟ್ಟಿ ಇದ್ದರೆ ಈ ನಾನು ಸಿದ್ಧನಾಗಿರುವನು. ಹಿಂದುಳಿಯಲಿಯನ್ನು ಕೊಂದಾಗಿ ನಿನ್ನ ವೈರಿಗಳಾದ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಈ ಧರಣಿಯವರು ವೀರಾದಿ ವೀರರಾಗಿ ಮೆರೆಯಬೇಕಾದರೇನು ಇಲ್ಲವಾಯಿತೆ. ಕೌರವರನ್ನು ಸಂಹಾರ ಮಾಡಲು ಎಷ್ಟು ಮಾತ್ರಕ್ಕೆ ಅಪ್ಪಣೆಯನ್ನು ಕೊಡಲಾರೆನೋ ವಾಯುನಂದನ ನಿರ್ಮಲ ಚಿತ್ರನಾದ ಧರ್ಮರಾಜನೇ ಭೀಮಸೇನ ಕಟ್ಟಳೆಯನ್ನು ಒಡೆದು ಕೆಡವನನ್ನು ಕೇಳಿದರೆ ಇಂಥ
ಭೀಮಸೇನ ಧರ್ಮರಾಜನೆಂಬ ಹೆಸರು ಈ ಭೂಮಂಡಲದಲ್ಲಿ ಖ್ಯಾತಿ ಎಂಪಡಿದಿರುವುದಲ್ಲ. ಹ, ನಿನ್ನ ಪಾದಾರ ಹಿಂದಗಳಿಗೆ ಎನ್ನ ಭಿನ್ನದ ಮನಸ್ಸಿಗೆ ಬಾರದಂತೆ ಬೇಡಿಕೊಳ್ಳುವನು. ಹ, ಧರ್ಮನಂದನ ಭೀಮಸೇನ ಒಂದು ಅಪ್ಪಣೆಯನ್ನು ಕೊಟ್ಟನು ಮಣಿಯ. ಈ ಕಟ್ಟ ವಿಶ್ವಾಸವನ್ನು ಕಂಡಮಮ್ಮ ತೆಗೆದು ತಿಂಡಿ ಇಟ್ಟುವ ತಮ್ಮ ಎಂಬ ಸಂಬಂಧದಿಂದ ಅಪ್ಪಣೆಯನ್ನು ಕಟ್ಟಿದ ಧರ್ಮಮ್ಮ ಸ್ವಲ್ಪ ಶಾಂತರಾಗಿ. ಅಹೋ ಅಣ್ಣಯ್ಯರೇ, ತಮ್ಮ ಅರ್ಜುನ ಕೊಂಡೆಯ ಸತ್ಪಂಡಿತನಾದ ಅಣ್ಣ ಧರ್ಮನಂದನ, ಇಂದ್ರನಂದನ ನಮ್ಮ ಹೆಂಡತಿನಿಂದ ಕೊಂಡ ಮನುಷ್ಯರಿಗೆ ಒಪ್ಪಿಸಿ ಬಂದು ಮಾಡುವುದನ್ನು ಕಂಡು ಹಿಂಡು ಜನರನ್ನು ಹಾಕಿದರೆ ಅನುಜಾತ್ರಣಿ ಒಂದು ಅಪ್ಪಣೆಯ ಮತಯ ಪಾಲಿಸಿದರೆ ಆ ಕೌರವ ನಮ್ಮ ಗಜದಂಡಕ್ಕೆ ಯಮದಂಡನಾಗಿ ಹೋಗಿ ಸಿಂಹರಾಜನಂತೆ ಒಳಗಕ್ಕೆ ಅವನನ್ನು ಹಿಡಿದು ಸದಮಣದ ಎಣ್ಣೆಗಳಂತೆ ಮೆತಗಡೆ ಬರುವುದು ನೋಡ. ಧರ್ಮಮ್ಮ ಅಪ್ಪಣೆಯನ್ನು ಕೊಟ್ಟರೆ ಅವನ ಆಡಿಸು ನೋಡ, ಅವನು ದೀಪ ಮರಿಗಳಿಗೆ ಮಹಾಸೂರನಾದ ಪ್ರಾರ್ಥನೆ ಆಗ್ತದೆ. ಈ ಕಿರುಕೂಲನಾದ ಕುರುಕುಲವನ್ನು ತರ ಆರಿಸಿ ಬರುವಂತ ದುರಾಧೀರನೇ ಸರಿ. ಆದರೆ ಇದಕ್ಕೊಂದು ಸಾದೃಶ್ಯವನ್ನು ಹೇಳುವನು ಚೆನ್ನಾಗಿ ಕೇಳು. ಅದೇನು ಪ್ರೀತಿಯಿಂದ ಹೇಳ. ಶಾಂತದ ನಾಂ ಕೌಚೆ ನಾಂ ಕ್ರೋಧಿಸ್ತಿ ನಾಂ ಪ್ರಾರ್ಥನೆ. ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯ ಏನಾಗ್ರಜ? ಶರದಾ ಶಾಂತಿ ಗುಣವೇ ತಾನು ತೊಟ್ಟಂತ ಪಟ್ಟ ಕೌಚವು. ಸಿಟ್ಟೆಂಬುವುದೇ ಕೆಟ್ಟದನು. ಮೇಲಿನ ಏಳು ಸಿಟ್ಟೆಂಬುವುದು ಕಡಿಗಿಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು. ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು. ಸಂತೋಷವೇ ನಂದನವನಂ, ಸಂತೋಷವೇ ಕಲ್ಪವೃಕ್ಷ ಇದ್ದಾಗೆ. ಈ ಸಮಯದೊಳಗೆ ಬೇಸರಗೊಂಡು ಈ ಕುರುಕೂಲನಾದ ಕೌರವರನ್ನು ಘಾಸ ಮಾಡಿದರೆ ವಾಸುದೇವನು ಮೆಚ್ಚನು. ಎಷ್ಟು ಮಾತರಿಗೆ ಕೌರವರನ್ನು ಸಂಹಾರ ಮಾಡಲು ಅಪ್ಪಣೆಯನ್ನು ಕೊಡಲಾರನು ಅರ್ಜುನ. 3 ಲೋಕದಲ್ಲಿ ನಿಂದೇ ಗರ್ಜನ. ತೀರನಾದ ಸಹೋದರನೇ, ಧೀರನಾದ ಹಾಕ್ತನೇ ಈ ಧಾರಿ ಮಣಿಗಳ ಕಡತಡಗಿನ ನುಡಿಗಳ ಮುಖ್ಯಲ್ಲದ ಬರುವಾಗಿ ಮಗ್ನನಾಗಬೇಡ. ತಮ್ಮ ಜಾಗ್ರತೆಯಿಂದ ಈ ದ್ರೌಪದಿಯನ್ನು ಜಡಬಿಡಿಗಳನ್ನು ಬಿಡದು ಜಜ್ಜನ ಹೇಳದು ಮಾನದಂಡವನ್ನು ಮಾಡು. ತಮ್ಮ ಇದೇನೇನು ಅಗ್ರಜಾನಿಂದ ಇಷ್ಟದಂತಾಗಲಿ. ಏನೇ ಪಾಂಚಾಲಿ, ನಮ್ಮ ಅಣ್ಣನ ಆಜ್ಞೆಯನ್ನ ಕೇಳಿದೀಯಾ? ಏನಿಂದ ಭಗವಂತನು ನಿನ್ನ ಹುಟ್ಟಿರುವ ಪಟ್ಟ ಪೀತಾಂಬರವಮ್ಮ ತಟ್ಟನೆ ಜರನೆಕೊಂಡ ಭಾರತ ಹೇಳಿದಳ ದ್ರೌಪದಿ ಜಾಗ್ರತೆ. ದೇವ ಶ್ರೀಹರಿ ಧರ್ಮವನ್ನು ಎನ್ನ ಪಟ್ಟು ಪೀತಾಂಬರವನ್ನು ಎಳೆಯುವನೆಂದು ಕರೆಯಿಸಿರುವನು. ಎನ್ನ ಮಾನವನ್ನು ಕಾಯುವ ಭಾರ ನಿನ್ನದು. ಓ ಶೇಷ ಶಯನ ನಾರಾಯಣ ಓ
ಹೇಗಾಯಿತು ತಮ್ಮ ಅದೇನಿಸ್ತ ಹೇಳು ಅದು ಹೇಗಾಯಿತು ತಮ್ಮ ಬಿಸಿಲ ನಿಶ್ಚಿಮನಾದ ನಿಶ್ವಾಸನ ಈ ಕೂಳ ಪಾಂಡವರ ದಾಳಿಯನ್ನು ಅಡಗಿಸಿ ನಾವು ಹೇಳಿದ ಮಾತು ಕೇಳಿಕೊಂಡು ನಾವು ಕೊಟ್ಟ ಬಿಟ್ಟ ಬಟ್ಟೆಯನ್ನು ಉಟ್ಟಕೊಂಡು ನಾವು ಕೊಟ್ಟ ಸಂಬಳವನ್ನು ತೆಗೆದುಕೊಂಡು ನಾವು ಇಟ್ಟ ಅನ್ನದ ಮುಂದೆ ನಮ್ಮ ಅಗ್ನಿಯಲ್ಲಿ ಇರಬೇಕೆಂದು ಕಟ್ಟ ಮಾಡಿಬಿಡು ಈ ದುರಾತ್ಮಗಳಾದ ದ್ರೌಪದಿಯನ್ನು ನಮ್ಮ ಅರಮನೆಗೆ ದಾಸಿಗಳಲ್ಲಿ ಸೇರಿಸಿ ಗಂಡಿಗೆ ಗೊತ್ತಿಗೆ ಕರ್ಣ ಧರ್ಮಜ ಧರ್ಮಜ ನಮ್ಮ ಪಟ್ಟಣವನ್ನು ಬಿಟ್ಟು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಮಾಡಲಿಕ್ಕೆ ಹೋಗಿರೇ ಧರ್ಮವೀಮರ್ಶನರೇ ಅವ ಅನುದಾನಿಗಳಿರ 12 ವರ್ಷ ವನವಾಸಕ್ಕೆ ತರುಣವನ್ನು ನಡೆದರೆ ಅನುದಾನಿಗಳಿರ ಇಷ್ಟದಂತೆ ಆಗಲಾಗ್ತದೆ ನಾನೊಂದು ಆಲೋಚನೆ ಮಾಡಿರುವನು ನಿನ್ನ ಪರಾಕ್ರಮಂ ತೋರುತ್ತಾ ನಿರ್ಮಲಮಂ ಬೀರುತ್ತಾ ಐತರ ಮಾನವಂ ಜನ್ಮ ಜಯಲಕ್ಷ್ಮಿ ತೋರುತ್ತಾ ಕೇಶವ ಕುಪ್ಪಸಮಂ ತೋರುತ್ತಾ ಸೇನಾ ನಾಯಕರಿಗೆ ಅಗ್ನಿಯನ್ನು ಮಾಡಿಸುವ ಶತರಂಗ ಬಲವನ್ನು ಮರಳಿಸುವ ಅಭಯ ಇದೇ ತಕ್ಕ ಉಪಾಯ.
ಆ ಹೂವ ಸಕಲ ಗುಣ ಗಣ್ಯನಾದ ರಾಮಯ್ಯ ಎಂದರ ಗೋಪಾಲನೇ ಎನ್ನ ಆಲೋಚನೆ ಏನೆಂದರೆ ನಿನ್ನ ಆಲೋಚನೆ ಏನು ಇರುವುದು ಭಗವೇಂದ್ರ? ಘೋಷಯಾತ್ರಿನ ಬದಲಿನ ದೈತ್ಯಬಲಕ್ಕೆ ಹೋಗಿ ಮುತ್ತು ರಕ್ತ ಮಾಡಲಿಕ್ಕೆ ಬದಲಾದ ಅಲಂಕೃತರಾದ ಪಾಂಡವರೊಂದಿಗೆ ಹೋಗಿ ಹೋರಾಡಿಕರಂತೆ ಮಾಡಿ ಚಿತ್ರಸೈಲನ ಮನನಂತಕ್ಕೂ ದಾಳಾಧೂಳಿಯನ್ನ ಮಾಡಿ ಗಂಧರ್ವನಿಗೆ ಪಾಂಡವನಿಗೆ ಕಲಹ ಬಿಡುವುದಕ್ಕೆ ಹೋಗುವನು ರವಿನಂದನ. ಭಯದಿಂದ ಇಷ್ಟರಿಂದ ಅವಳ ರಾಜ ರವಿಗಡ ತೇಜ ಆ ಹೂವ ರವಿನಂದನ ಕಂಪನಿಪುರ ಮಂದಿರನಾದ ನೀಲಕಂಠನ ಪಾಂಡವರೊಳ ದಯವಿಟ್ಟು ನೋಡಬಾರದಕ್ಕೆ ಈ ಹೊತ್ತಿನ ದಿವಸ ಯಾವ ಬಗೆಯಿಂದಲಾದರೆ ಪಾಂಡವರನ್ನು ಘಾಸಿಪಡಿಸಿ ಮೋಸವಂತವರೆಂದು ಮಾಡಬೇಕು. ಸೇನಾ ನಾಯಕರಿಗೆ ಆಜ್ಞೆ ಮಾಡಿಸು ಚತರಂಗ ಬಲವನ್ನು ಅರಣಿಸಿ ರಾಧಯ ಇದೇ ಪಾಂಡವರಿಗೆ ತಕ್ಕ ಉಪಾಯ. ನಿನ್ನ ಇಷ್ಟರಿಂದ ಆಗಲೇ ಗೌರವೇಂದ್ರ ಗೋಪಾಲನೇ ಆಯುಷ್ಮಾನ ಮಸ್ತು ಬೆಳಗ್ಗೆ ಎನ್ನ ಹೃದಯದ ಪ್ರಾಣಕಾಂತ ಕಾಂತ ಅಲ್ಲವೇ ಧನುರ್ಧಾರಿಯಾಗಿ ಹೋಗುವುದೆಲ್ಲಿಗೆ? ನಾನು ಹೋಗದ ಪೆಣ್ಣು ಕೊಟ್ಟು ನಿಮಗೆ ಆತಕ್ಕಿದೆ ಕಾಂತೆ. ಸತಿಯರ ಮುಂದೆ ತಿಳಿಸಬೇಕಾದ ಪತಿಯಾದ ನಿನ್ನ ಧರ್ಮವಲ್ಲವೇ? ಸತ್ಯದ ಮುಂದೆ ತಿಳಿಸಿದ್ರೆ ಓದಕಾರನು ಜಯವಾಗಲ್ಲ ಕಾಂತೆ. ಕಾಂತ ಕಾಂತೆ ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಭೂಲೋಕದ ಮಹಾವೀರ ಗುರುವಂಶದ ಧುರಧೀರ ಸುಂದರ ಪ್ರಿಯಕರ ತಿಳಿಸು ಪ್ರಾಣೇಶ್ವರ ಛತ್ರ ಚಾಮರವನ್ನು ಹಿಡಿದು ಮಂತ್ರಿಯ ಜೊತೆಗೂಡಿ ಧನುರ್ಧಾರಿಯಾಗಿ ನೀನು ಹೋಗುವುದಿಲ್ಲಿಗೆ? ಪ್ರಾಣಪತಿ ಅದೇ ಪ್ರಾಣಕಾಂತಿ ತಿಳಿಸೋ ಪಯಣದ ಸಂಗತಿ.
ಹಾಗೆಯೇ ಕಾಂತಿ ರಾಜಾದಿರಾಜರು ರಾಜಾಭಿಷೇಕ ಮಾಡುವುದಕ್ಕಾಗಿ ಹೋಗುವನು ಕಾಂತಿ ಧೀಮಂತ ಕಾಂತಿ ಎಲ್ಲಿಗೆ ಹೋಗುತ್ತೇನೆಂದು ಹೇಳಿದೆಯಲ್ಲ, ರಾಜರು ಎಲ್ಲಿಗೆ ಹೋಗುವರು ಕಾಂತಿ? ಎಲ್ಲಿಗೆ ಹೋಗುವರು ನೀನೇ ತಿಳಿದು ನೋಡು ಕಾಂತಿ. ನೀನು ತಿಳಿಸಿದ್ರೆ ತಾನೇ ನನಗೆ ಗೊತ್ತಾಗುವುದು. ಅದಕ್ಕಾಗಿ ಹೇಳೋಣಲ್ಲ, ಏನೆದ್ದು ರಾಜಾದರು ರಾಜಾಭಿಷೇಕ ಮಾತಾಡುವುದಕ್ಕಾಗಿ ಹೋಗುವನು ಕಾಂತಿ. ಕಾಂತ ಕಾಂತಿ ತಿಳಿಸಬೇಕು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಕಾಂತ ಕಾಂತಿ. ಹೇಳುವೆನ್ನು ಕೇಳು. ಚೆನ್ನಾಗಿ ಹೇಳು. ಕೈ ಹಿಡಿದ ಸಹಭಾಗಿ ಸುಖ ದುಃಖದ ಸಮಭಾಗಿ ಕೈ ಹಿಡಿದ ಸತಿಯನ್ನು ಮುಂದೆ ತಿಳಿಸಲಾಗುವಂತಹ ಕಾರ್ಯವೇನಿರಬಹುದು ಕಾಂತ. ಕಾಂತಿ ಯಾವ ರಾಜ್ಯದ ಕಾರ್ಯಕ್ಕಾಗಿ ಹೋಗುತ್ತಿರುವೆ ತಿಳಿಸಿ ಎಂದು ಕೇಳುವಿನ ಕಾಂತ ಸದ್ಗುಣವಂತ. ಹಾಗೆಯೇ ಸುಂದರಿ ಸುಂದರ ಪತಿಯು ಹೋಗುವ ಪೈಂಡವನ್ನು ಸ್ತ್ರೀಯದು ಕೇಳಬೇಕು. ಪತಿಯು ಹೋಗುವ ಪೈಂಡವನ್ನು ಸ್ತ್ರೀಯರು ಕೇಳ ಅಡ್ಡಗಟ್ಟಿ ರಕ್ಷಿಸಬೇಡ. ಪತಿ ಕೇಳುವುದು ನೀನು ಪತಿಯಲ್ಲ. ನೀನು ಎಷ್ಟು ಸರ್ವತ ಬೇಡಿಕೊಂಡರೆ ನಿನ್ನ ಮುಂದೆ ತಿಳಿಸಲಿಲ್ಲ ನಾನೇ ಇಡೀ ನಿನ್ನ ಮುಂದೆ ರಕ್ಕಿದ್ದಾರೆ ಅಂತ ಕಾಂತಿ. ಹಾಗಾದ್ರೆ ತಿಳಿಸುವುದಿಲ್ಲವೇ? ಅದು ಎಷ್ಟು ನಾಗರಿಕ ತಿಳಿಸುವುದಿಲ್ಲ ಕಾಂತಿ. ಕೇಳಬಾರ್ದೆಂದು ನನ್ನನ್ನೇ ಕೇಳುತ್ತಿರುವೆಯಾ? ಕೇಳುವ ವಿಷಯ ತಿಳಿಸುವ ವಿಷಯ ಯಾರು ತಿಳಿಸುವನ ಕಾಂತಿ. ಕಾಂತ ಕಾಂತಿ ಸತಿಪತಿಗಳೆಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು ಕಾಂತ. ಅದು ಕಾಂತಿ ಕಾಂತ ಸತಿಪತಿ ಒಂದೇ ದೇಹ ಅಂತ ಹೇಳಿದೆಯಲ್ಲ. ಹೌದು. ಸತಿಪತಿ ಅದು ಅದು ಅರಮನೆಯಲ್ಲಿರುವುದು ಕಾಂತಿ. ಕಾಂತ ಕಾಂತಿ ಅರಮಂದಿರವಿರುವುದು ಇಲ್ಲಿರುವುದು ತಿಳಿಸಿ ಹೋಗು. ಈಗ ಸಮಯವಿಲ್ಲ ಕಾಂತಿ. ಕಾಂತ ಅಂತ ಹೇಳುವ ಸಮಯದಲ್ಲ. ಹೌದಲ್ಲವೇ? ಕಾಂತಿ ಹೇಳುವನು ಕೇಳು. ಚೆನ್ನಾಗಿ ಎನ್ನ ಬಾಳಿನ ರಾಜ ನಾನೆನ್ನ ಪ್ರೇಮದ ರಾಜ ನಾನೆಲ್ಲ ಬಿಡಲಾರೆ ಚಿನ್ನ ಎನ್ನ ಬಾಳಿನ ರಾಜ.
ಪ್ರಾಣೇಶ್ವರ ಪ್ರಾಣೇಶ್ವರಿ ಸ್ಥಿರವಾಗಿ ಬೇಡಿಕೊಳ್ಳಬೇನು ಹೋಗುವ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ಹಾಗೆಯೇ ಕಾಂತಿ ಅಂತ ಹಾಗಾದರೆ ಹೇಳುವುದು ಚೆನ್ನಾಗಿ ಕೇಳು. ಈಗಲಾದ್ರೆ ಹೇಳು. ಘೋಷಯಾತ್ರಿ ನವದಿಂದ ಹೋಗಿ ದೈತ್ಯವನಕ್ಕೆ ಮುತ್ತು ರಕ್ತ ಮಾಣಿಕ್ಯ ಮೊದಲಾದ ಅಲಂಕೃತರಾದ ಪಾಂಡವರೊಂದಿಗೆ ಹೋಗಿ ನಮ್ಮ ಸಕಲ ಸಂಪತ್ತನ್ನು ತೋರಿಸಿ ಕಡುಮಿಡುಕುವಂತೆ ಮಾಡಿ ದೈತ್ಯವನಕ್ಕೆ ತರವಾದ ರಮಣೆ ಸತ್ಗುಣ ರಮಣೆ ಕಾಂತ ಅಂತ. ದೈತ್ಯವನಕ್ಕೆ ಹೋಗುವೆಯಾ? ಹೌದು ಕಾಂತಿ, ನಿಜವೇ? ಹೋಗುವನಂತ ಹೇಳಿದ್ರಲ್ಲ ಕಾಂತಿ ಕಾಂತ ಅಂತ. ಸಂತೋಷವಾಯಿತು. ಅದು ಹೇಗೆ ಸಂತೋಷವಾಯಿತು ಕಾಂತಿ? ನಾನು ಬರುವೆನು, ಆ ನಾನು ಬರುವೆನು. ನೀನು ಬರುವುದಕ್ಕೆ ಸಮಯವಲ್ಲ ಕಾಂತ ಕಾಂತ. ಹೇಳುವೆನು ಕೇಳು. ಚೆನ್ನಾಗಿ ಪ್ರಿಯ ಸುಂದರ ಪ್ರಾಣೇಶ್ವರ, ಪ್ರಿಯ ಸುಂದರ ಪ್ರಾಣೇಶ್ವರ. ಕಾಂತ ಕಾಂತಿ ಘೋಷಯಾತ್ರೆಗೆ ಹೋಗುತ್ತೆ ನಮ್ಮ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಅತ್ಯಂತವಾಯಿತು. ಕಾಂತ ಕಾಂತಿ ವನವಿಹಾರ ಮಾಡಬೇಕೆಂದು ಎನ್ನ ಮನದಿಚ್ಛೆಯಾಗಿರುವುದು. ನಿನ್ನ ಜೊತೆಯಾಗಿ ನನ್ನನ್ನು ಕರೆದುಕೊಂಡು ಹೋಗುವ ಪ್ರಿಯ ತೀರಿಸು ಸತಿಳ ಬಯಕೆಯ.
ಆಹಿಯೇ ಕಾಂತಿ ನನ್ನ ಕೂಡ ವನಾಂತರಕ್ಕೆ ಬರಬೇಕೆಂಬ ನಿನ್ನಲ್ಲಿ ಇಚ್ಛೆ ತೋರುತ್ತದೆ. ಹೌದು ತಾತ. ಆಹಿಯೇ ಕಾಂತಿ ಆದರ ಚಿಂತೆ ಇಲ್ಲ, ಆದರ ಚಿಂತೆ ಇಲ್ಲ. ಎನ್ನ ಪಡೆಯುವ ಕುಂತಿನ ಕಾಂತಿ ತಾತ ಆಹಿಯೇ ಕಾಂತಿ ಮುಂದೇನು? ಮಣಿಪುರ ಅಮೃತ ಅಲಂಕೃತರಾದ ಪದ್ಮಗಾಂಧಿ ಕಮಲಮುಖಿಯರಾದ ದಾಸಿಯನ್ನು ಬಲವಂತ ಅಗ್ನಿಯನ್ನು ಆಪಿಸಿ ಕಾಮನೆ ಕಲಂಕ ಕಾಮನೆ ಕಾಂತಿ. ಹಾಗಾದ್ರೆ ಸಿದ್ಧಳಾದ ಮೇಲೆ ಕರೆದುಕೊಂಡು ಹೋಗುವೆಯಾ? ಕರೆದುಕೊಂಡು ಹೋಗೋಣ ಕಾಂತಿ. ನಾನು ಬರುವೆನು. ಅದು ಸಂತೋಷವಾಗಿ ಕಾಂತಿ. ಹೌದಲ್ಲವೇ? ಹೌದು ಕಾಂತಿ. ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ನಾ ಬರುವೆನು. ನಾ ಬರುವೆನು. ಮೈ ಬರತೆನೋ, ಮೈ ಬರತೆನೋ, ನೀನಿಲ್ಲ ಮಾತಿಗೆ, ನೀನಿಲ್ಲ ಮಾತಿಗೆ. ನಾ ಬರುವೆನು. ನಿನ್ನಾಯ ಜೊತೆಯಲ್ಲಿ ಮಾಮರದ ತಂಗಾಳಿ ಸುರಿಯಲು ಬೀಸಿದೆ. ವನದೇವಿ ಹೆಜ್ಜೆಯ ನಾದ ಹೇಳಿದೆ. ಜೀವನ ಸುಳಕಾಯನಲ್ಲ ನಿನ್ನ ನಾನು ಕರೆದೆನಾ. ವಸ್ತ್ರ ಆಭರಣ ಧರಿಸಿಕೊಂಡು ಸದಾ ಸಿದ್ಧರಾಗಿ ಇರುವೆನು. ಸಂತೋಷವಾಗಿ ಜೊತೆಯಾಗಿ ಕರೆದುಕೊಂಡು ಹೋಗುರಲ್ಲ ಬುದ್ಧಿ ಸಂಪನ್ನ. ಆಗಲಿ ಕಾಂತಿ. ಅರ್ಜೆಂಟ್ ತಯಾರಾಗ್ರೆ ಜಲ್ದಿ ಕರ್ಕೊಂಬರ್ರಿ.
ಹುಡುಗಿ ಹಿಂಗಾಕ ಮಾಡ್ತಿದ್ವಿ ಮಕ ಪ್ರೀತಿ ಪಾಠ ಕಾಜು ಕೊಡ್ತೀರಿ ಬಾ ಬೆಂಗಳೂರಲ್ಲಿ ನಾನು ನೀನು ತೋಡಿ ಅದನ್ನು ಬಾ ಅಂದು ಕೇಳಿದೆ ಈ ಮಾನವ ದೇವ ಶ್ರೀಮತ್ತು ಬಿನಿಯಳ ರಿಮ್ಮಿಗೊಲಕ್ಕೆ ಇಂಬುಗಡದ ತುಂಬಿದ ಹಂಬು ಜಂತೆ ನೇತ್ರಮಂ ಬೆಂಬಿಡದ ಸಂಭ್ರಮದಿಂದ ಬಂದವರು ನಮ್ಮ ದಾರಂದು ಮಾತನಾಡುವ ನಿರ್ಧಾರವೈದರೆ ಓ ಭೂಪತಿ ಎಳ ಮೊಳಕ್ಕಿಯ ಪರಾಕ್ರಮವು ಮಳೆಯಿಲ್ಲದ ಸಮಯದಲ್ಲಿ ತಿಳಿಯುವುದು ಧರ್ಮ ಮಾಡುವ ಪರಾಕ್ರಮವು ಬರಗಾಲಿಯಲ್ಲಿ ತಿಳಿಯುವುದು ಯುದ್ಧ ಮಾಡುವ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು ಲಗ್ನ ಆದವನ ಪರಾಕ್ರಮಂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು ಕಣ ಮಾಡುವ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು ಈ ಗ್ವಾನಾಳಿನ ಚಿಕ್ಕ ಕಂದ ಸಾರಥಿ ಪರಾಕ್ರಮ ಬೆಳಕರಿಯದವರಿಗೆ ತಿಳಿಯುವುದು ದೊರೆಯೇ ನಿಮ್ಮ ನಾಮಾಂಕಿತವನ್ನು ನಾನು ಅರಿಯೇ ಈ ಸಾರಥಿ ನಾವು ದಾರಂದರೆ ನೀವು ದಾರು ದೇವ ತೆಂಗು ಬಾಳೆ ರಂಗ ನೆರಳು ಅಂಶ ಹೋಗಿತು ಸಾರಥಿ ಭೂಪತಿ ಇಂಥದೆಲ್ಲ ಸತ್ಯದಿಂದ ದೇವೇಂದ್ರನ ಅರಮನೆಯನ್ನ ಸತ್ಯದಿಂದ ಪರಿಪಾಲಿಸುವ ಚಿತ್ರ ಸೈನ ಮಹಾರಾಜನಂದು ತಿಳಿಯಲ ಈ ಸಾರಥಿ ಓಡಿಸಿ ಚಿತ್ರಸೇನ ಮಹಾರಾಜರು ನೀವಾದರೆ ಬಂಗಾರದಂತೆ ಕಂಗೊಳಿಸುವ ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ಕಾರ್ಯದ ನಿಮಿತ್ತ ಭರಣವಾಯಿತು ಕಂಡಿಯ ಸಾರಥಿ ತಿಳಿಯುತ್ತೆ ನಾನು ಬಂದ ಸಂಗತಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಈ ಸಾರಥಿ ಭೂಪತಿ ನಮ್ಮ ಮಂತ್ರಿ ಶೇಖನಾದ ಉಗ್ರ ಸೈನ್ಯ ನಮ್ಮ ಕರತರವಂತನಾದ ಸಾರಥಿ ನಿಮ್ಮ ಶ್ರಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಸೈಲಸ್ ಹರಿವಾಣ ಗ್ರಾಮದಲ್ಲಿ ಅರ್ಚನಾ ಪಾತ್ರವನ್ನು ವಹಿಸತಕ್ಕಂಥ ಯುವಕನು 101 ರೂಪಾಯಿಗಳನ್ನು ಕಾಣಿಕೆಯಾಗಿ ಸಲ್ಲಿಸಿದ್ದಾನೆ. ಆ ಭಗವಂತನು ಬೇಡದ ಇಷ್ಟಾರ್ಥವನ್ನೇ ಆ ಕೃಪಾ ಕಟಾಕ್ಷವನ್ನೇ ಆ ಶ್ರೀ ವೀರಾಂಜನೆಯನ್ನು ಕರುಣಿಸಲೆಂದು ನಾನು ಬೇಡುತ್ತೇನೆ. ನನಗೆಳತಿ ನನಗೆಳತಿ ನನ್ನ ನೋಡಿ ನೀನಗತಿ ನನಗೆಳತಿ ನನಗೆಳತಿ ನನ್ನ ನೋಡಿ ನೀನಗತಿ ನನಗೆಳತಿ ನನಗೆಳತಿ ನನ್ನ ನೋಡಿ ನೀನಗತಿ ಓಣೆ ಎಳೆದ ನಾವು ಆಗ ಹಲವದೆದ್ದ ಮುಂದಾಗಿ ಜಾಗ ಓಣೆ
ಶೈಲೇಶ್ ಬಂದವರು ಧಾರಂದು ಕೇಳಿದ ಧ್ವರಿಯೇ ಬಾಕ್ಯದ ಸಿರಿಯೇ ಬಲ ದೇವಾತ್ತಮನು ಧಾರಂದು ಕೇಳಿದೆ ದೇವಾ ತುಂಬಿದ ಬುದ್ಧಿಯಂತ ಸಂಭ್ರಮದಿಂದ ಪರಿಶೋಭಿಸುವ ಈ ಸಭಾ ಸನ್ನಿಧಿಗೆ ರಭಸದಿಂದ ಬಂದ ಅಂಬುಜ ನೇತ್ರನ ಪಾದ ಕಿಂಕರಣಂ ಬೆಂಬೆ ಹಿಡಿದು ದಾರಿಂದ ಕೇಳುವ ಚರಪಲ್ಲ ಮಾಸ್ತಕ ಮಣಿ ನೀನು ದಾರಿ ಓ ದೇವ ನಾವು ದಾರಂದರೆ ಪರಮೇಶನ ಹೆಂಡತಿ ಪಾರ್ವತಿ ಬೆಮ್ಮನ ಹೆಂಡತಿ ಸರಸ್ವತಿ ಪ್ರಸೂದನ ಹೆಂಡತಿ ಸುದಂತಿ ಮನ್ಮಥನ ಹೆಂಡತಿ ರೇತಿ ನನ್ನ ಹೆಸರು ಇಟಿಗೆ ಶಿವ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಹೊಳಿರಿಯಲ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಈ ದಾರ ಮಂಡಲದ ಶೂರನಿಗೂ ಸರ್ವವೈಭವಂ ಪಾಲಿಸುವ ಶ್ರೀಮನ್ ನೀಲಕಂಠೇಶನ ಪಾದವಿಧಗಳಿಗೆ ಸಾಂದ್ರನಾಥ ಅಮರಾವತಿ ರಾಜೇಂದ್ರನಾಥರ ಉದ್ಯಾನ ವೃತ್ತಿಗೋಸ್ಕರ ಬರವಾದ ಕಂಡೆ ಸಾಧ್ಯ ತಿಳಿದು ಭೂಪತಿ ಮತ್ತೆ ಮುಂದೇನು ಸಂಗತಿ ಹೊಳಿರಿಯಲ ಈ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಹಾ ನಮ್ಮ ವೃತ್ತಿಗೋಸ್ಕರ ಬರೋಣವಾಯಿತು ಕಂಡಿಯ ಸಾರಥ್ಯ ತಿಳಿದು ಭೂಪತಿ ನಿಮ್ಮ ಪೀಠವನ್ನು ಅಲಂಕರಿಸಿ ಜಾಗೃತಿ ಶುಭವಾಗಲಿ ಮೇಲೆ ಕೇಳು ಉಗ್ರ ಸೇನೆ ಅವು ವ್ಯಾಕರಣಂತೆ ಉಕ್ಕಡಿಸುವ ಮಂತ್ರಿ ಶೇಖರನೇ ಅಹೋ ರಾಜ ನಮ್ಮ ಹೊಲದಲ್ಲಿ ನಾಗಮಲ್ಲಿಗೆ ಇರುವಂತಿಗೆ ಶಾವಂತಿಗೆ ಶ್ಯಾಮಲೆ ಪಕ್ಷಿಗಳು ಎಲ್ಲವೂ ಸುಖದಿಂದದಿಂದ ಇರುವೆನ ಮಂತ್ರಿ ಸರ್ವಕಾಲಕ್ಕೆ ನೀನೇ ಹೊಸತ್ರಿ ಅಹೋ ಚಿತ್ರಸೇನ ಮಹಾರಾಜ ಅವು ಉಗ್ರಸೇನೆ ನಮ್ಮ ಉದ್ಯಾನವನದಲ್ಲಿ ಪುಷ್ಪಗಳು ಮತ್ತು ತರಲತೆಗಳು ಎಲ್ಲ ತರದ ಫಲಗಳು ಚೆನ್ನಾಗಿರುವ ಮತ್ತು ನಮ್ಮ ಉದ್ಯಾನವನವು ಯಾವ ತೊಂದರೆ ಇಲ್ಲದೆ ಪರಿಶೋಭಿಸು ರಾಜ ಅವು ವ್ಯಾಕರಣಂತ ಉಕ್ಕಡಿಸುತ್ತಿರುವ ಮಂತ್ರಿ ಶೇಖರನಾದ ಉಗ್ರಸೇನೆ ಅಹೋ ರಾಜ ತೆಲಗು ಮೆಣಸು ತೆಲಂಗ ನವಗತ್ತಿ ಪಕ್ಷಿಗಳು ಪಕ್ಷಿವಾಹನಗಳು ಇದುವಲ್ಲದೆ ನಮ್ಮ ಸುಖದಿಂದದಲ್ಲಿ ಇರುವ ಸರಿಯಾಗಿ ಸಂಬಳವನ್ನು ಪ್ರತಿ ತಿಂಗಳು ಸಲಭವೋ ಇಲ್ಲವೋ ಅವು ಮಂತ್ರಿ ಅಹೋ ರಾಜ ಮತ್ತೆ ಏನಾದರೂ ಹೊಸವರ್ತಮಾನವನ್ನು ಇದ್ದರೆ ಬಿತ್ತರಿಸೈ ಉಗ್ರಸೇನೆ ಮಹಾಗಂಭೀರನೇ ಬಹಳಿ ಹಿರಿಯರ ಈ ಸಾರಥಿ ಭೂಪತಿ ದುರ್ಯೋಧನ ಕರ್ಣ ಈ ವನ ಮಧ್ಯದಲ್ಲಿ ದೇನು ಗದ್ದಲು ಎಲ್ಲಿ ನೋಡಿದರು ಹಾ ಎಲ್ಲಿ ನೋಡಿದರು ರಜ ಅದೆಲ್ಲ ಉಗ್ರಸೇನೆ ಓ ರಾಜ ನಮ್ಮ ವನವನ್ನು ಪ್ರತಿನಿಧಿಯಿಂದ ಸವರಿಸಿಕೊಂಡು ಸಮ್ಮತದಿಂದ ನೋಡಿಕೊಂಡು ಭಗವಂತನಾಗಿ ವನಚರನೆ ಮಹಾಗಂಭೀರನೇ ಇಷ್ಟಂತಗಲಿ ರಾಜ ಕೌರವ ಕೌರವ ಸಮರ ಇಲ್ಲಿ ಅಮ್ಮ ಎದುರಿನೋಳು ನಿಂತು ಹೊದರುವ ಹತಮನದಾರು ಏನೇ ಈ ವನಸರನೆ ಏನು ಮಗಳವೆ ಏನು ಮಗಳವೆ ಹತಮರ ರಾಜಾಜಿ ರಾಜರಮ್ಮ ಭಾವವಿಲ್ಲದ ಬಾಯಿಗೆ ಬಂದಂತ ಮಗಳಿಗೆ ಅಹೋ ಅದಮ್ಮ ಹೊಳಿ ಹೊಳೆಯೇ ಸಾರತೆ ಚಟ್ಟನ ಇವನ ಕಪಾಳಕ್ಕೆ ಕೊಟ್ಟ ಆಚೆಗೆ ತಪ್ಪುವಂತವನಾಗಿ ಸಾರತೆ ಇವರನ್ನು ತಪ್ಪಾಗಿ
ಅನೇಕಾಸೇನಾದನಿಯಿಂದ ಬಂದು ವನವಂ ದಾಳ ಧೂಳಿ ಮಾಡಿ ಪಶುಫಲತೆಗಳ ಕಿತ್ತು ತರುಲತೆಗಳ ಮೃತ ಹಾಳು ಮಾಡಿ ಹೋದವರು ರಾಜ ಗಾಂಧರ್ವ ತೇಜ. ಉಗ್ರ ಸೈನ್ಯನೇ ಓ ರಾಜ, ಹುಟ್ಟ ಕುರುಡದ ರಾಷ್ಟ್ರದ ಮಗನಾದ ಬುದ್ಧಿ ಎಂಬ ಹತಮಾನ ಈ ಗುರಿ ಮಾಡುವಾಗ ನಮ್ಮ ಮನದಲ್ಲಿ ಇರುವ 10 ಶಾಸ್ತ್ರದ ಮುಂದೆ ಮತ್ತೆಲ್ಲಿಗೆ ಹೋದರು? ಅವ್ವೋ ಉಗ್ರ ಸೈನ್ಯನೇ, ಓ ರಾಜ, ಇರಲಿ ಮುಚ್ಚಿನ ಸರಪಣಿ ಎಂಬ ಬೇಡಿ ಎಂಬ ತೆಗೆದುಕೋ ಬಳಿ ಬಳಿಯ ಎಲ್ಲ ಈ ಸಾವಧಿ ಬಳಿ ಬಳಿಯ ಎಲ್ಲ ಈ ಸಾವಧಿ ಉಕ್ಕಿನ ಸರಪಣಿ ಬೇಡಿ ಎಂಬ ತೆಗೆದುಕೋ ನಿಮ್ಮ ಇಷ್ಟಂತಾಗಲಿ ಭೂಪತಿ. ಭಾನುಮತಿ, ಏನೋ ಈ ಹೊಲದಲ್ಲೇ ನಿನ್ನ ಹಿಡಿದು ಜಡದು ಚಿನ್ನ ಚಿತ್ರ ಮಾಡುತ್ತಿದ್ದ ಆದರೆ ಚಾರರಿಗೆ ಪ್ರಕಟಿಸಬಾರದಂತ ಪ್ರಮಾಣವನ್ನು ಭೀಮಾರ್ಜುನ ನಿನ್ನನ್ನು ಚಟ್ಟನೆ ಕಪಾಲಕ್ಕೆ ಕೊಟ್ಟು ನಿನ್ನ ನಾಲಿಗೆ ಕಿತ್ತಿ ನಿನ್ನ ಕುತ್ತಿಗೆ ಕತ್ತರಿಸಿ ನಿನ್ನ ನೆತ್ತಿಗೆ ಬೋಳಿಸಿ ಇಂಡು ಭೂತಂಗಳ ತಂಡಕ್ಕೆ ಆಗುವ ಬಂಡ ಆಗುವ ನಂತರಕ್ಕೆ ನಿನ್ನ ಬಂಡ ಭ್ರಷ್ಟನಾದ ದುರ್ಯೋಧನನೇ ಏನೇ ಬಂಡ ವಿಷ್ಣನ ಚಕ್ರವು ಎಲ್ಲ ಶಿರಸ್ಸಿಗೆ ಬಂದ ಕುಳಿತನ ಚಿಂತಿಲ್ಲ, ಯಮನೆ ಬಂದು ಸ್ವರ್ಗಕ್ಕೆ ಒಯ್ದು ನರಕಕ್ಕೆ ಬಿಟ್ಟರೆ ಚಿಂತೆ ಇಲ್ಲ. ನಮ್ಮ ವನದಲ್ಲಿರುವ ನಾಗ ಮಲ್ಲಿಗೆ ಹೂವಮ್ಮರದ ಆಶ್ರಮ ಮಾಡಿ ಮಲ್ಲಿಗೆ ಹೋದಕ್ಕೆ ಹದಿಯರ ದ್ವಾರಕವನ್ನು ನಿಮ್ಮಪ್ಪನ ಕಟ್ಟಿಸಿದ್ದ ಹೇಗೆ ಭ್ರಷ್ಟ ಇರಲಿ. ಈ ಕೋಮು ನನ್ನ ಕೂಡ ಯುದ್ಧವನ್ನು ಮಾಡುವುದಕ್ಕೆ ಸಂದು ತಲೆಗಳೇ ಬಂದ ನನ್ನ ಮಂಡಲಕ್ಕೆ ರುಂಡ ಈ ಮೂರ್ಖ ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂದ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಈ ಮೂರ್ಖ. ಭಾನುಮತಿ,